ರಾಜೀವ್ ಗಾಂಧಿ ನಿಗಮದಿಂದ ನಿವೇಶನ ನೀಡುವಲ್ಲಿ ವಿಳಂಬ ಆಗ್ತಾ ಇದೆ. ಕರ್ನಾಟಕ ಗೃಹ ಮಂಡಳಿಯ ಮುಂದೆ ಫಲಾನುಭವಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮನೆ ಬೇಕು ಇಲ್ಲ ಸಾಯ್ಬೇಕು ಅಂತ ಫಲಾನುಭವಿಗಳು ಸಿಟ್ಟನ್ನು ತೋರಿಸ್ತಾ ಇದ್ದಾರೆ. ಇಲ್ಲ ಅಂದರೆ ಅಸೆಂಬ್ಲಿ ಮುಂದೆ ಹೋಗಿ ಸೂಸೈಡ್ ಮಾಡಿಕೊಳ್ತೇವೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜನವರಿ 31ರ ಒಳಗಾಗಿ ಮನೆ ನೀಡುವಂತಹ ಭರವಸೆಯನ್ನು ನೀಡಿದ್ರು, ಆದರೆ ವಿಫಲವಾಗಿರುವಂತಹ ಬೆನ್ನಲ್ಲೇ ಈಗ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಮನೆಗಾಗಿ ಅರ್ಜಿ ಹಾಕಿದ್ದಾರೆ, ದಾಖಲೆ ಪತ್ರವನ್ನು ಹಿಡಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಈ ದೃಶ್ಯಾವಳಿಗಳು ರಾಜೀವ್ ಗಾಂಧಿ ನಿಗಮದಿಂದ ನಿವೇಶನ ಸಿಗ್ತಾ ಇಲ್ಲ, ಕೊಡ್ತಾ ಇಲ್ಲ, ವಿಳಂಬ ಮಾಡ್ತಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ಗೃಹ ಮಂಡಳಿಯ ಮುಂದೆ ಫಲಾನುಭವಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ವೆರಿಫಿಕೇಶನ್ ಮಾಡಿ ನಂದು ಫೆಬ್ರವರಿನಲ್ಲಿ ವೆರಿಫಿಕೇಶನ್ ಮಾಡಿರೋದು, ಅಂದ್ರೆ ಮಾಜೂರು ಮಾಡಿರೋದು ನನ್ನ ಮನೆನ. ಆದ್ರೂ 10 ತಿಂಗಳಿನಲ್ಲೂ ಕೂಡ ಇವತ್ತವರೆಗೂ ಕೂಡ ಒಂದು ನೋಟಿಸ್ ಕೂಡ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ತೀವಿ ಅಂತ ಕರಿತಾ ಇಲ್ಲ. ಅದೇ ಬೇರೆ ಬೇರೆ ಕಡೆ ಸಾಲಿನಲ್ಲಿ ಅನಧಿಕೃತವಾಗಿ 128 ಮನೆಯಲ್ಲಿ 68 ಫ್ಯಾಮಿಲಿ ಅನಧಿಕೃತ ವಾಸ ಇದ್ದಾರೆ, ಅವ್ರಿಗೆ ಬಿಟ್ಕೊಡ್ತಾರೆ. ಅದೇ ಮತ್ತೆ ಕೋಗಿಲು ಲೇಔಟ್ ನಲ್ಲಿ ಯಾವುದೇ ರೀತಿ ಇದಿಲ್ಲದ್ರೂ ಕೂಡ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಆದ್ರೆ ನಾವು ನಮ್ಮ ಹಣನ ಕಟ್ಟಿ 7 ವರ್ಷದಿಂದ ಕಾಯ್ದು ಕೂಡ ಇವತ್ತಿಗೂ ನಮಗೆ ರಿಜಿಸ್ಟ್ರೇಷನ್ಗೆ ಅವಕಾಶ ಮಾಡಿಕೊಡ್ತಿಲ್ಲ. ಅದು ಯಾರೋ ಕಮಿಷನ್ ಹೇಳ್ತಾರೆ ಅಂತ ಏನಂತ ಹೇಳ್ತಾರೆ, 1 ಕೋಟಿ ರೀಚ್ ಆಗ್ಬೇಕಂತ ಅವ್ರಿಗೆ ಯಾವುದೋ ಲಂಚ, ಅಲ್ಲಿವರೆಗೂ ಬಿಡಲ್ವಂತ 1 ಕೋಟಿ ರೀಚ್ ಆಗೋವರೆಗೂ ನಮ್ದನ್ನ. ಈ ಉದ್ದೇಶ ಇರೋದು ನಮ್ಮನ್ನ BBMP ವಾರ್ಡಿಗೆ ಹೋದ್ರೆ ಜೋನ್ಗೆ ಹೋಗ್ರಿ ಅಂತಾರೆ, ಜೋನ್ಗೆ ಹೋದ್ರು ವಾರ್ಡಿಗೆ ಹೋಗ್ರಿ ಅಂತಾರೆ. ವಾರ್ಡಿಂದ ಜೋನ್ಗೆ ತೆಗೆದು 10 ತಿಂಗಳಾಗಿದೆ. 10 ತಿಂಗಳಿಂದ ಕೂಡ ಇವ್ರು ಏನ್ ಮಾಡ್ತಾ ಇದಾರೆ, ಸರ್ಕಾರ ಈತೋ ಏನೋ ಸತ್ತಿತೋ ಮಲಗಿತೋ ಅಂತ ಕಥೆ ಗೊತ್ತಿಲ್ಲ. ದಿನನಿತ್ಯ ತಿರ್ತೀರಿ ಸರ್, ನಮ್ಗೆ 500 ರೂಪಾಯಿ ಸಂಬಳ ದಿನ ಬರೋದು. ನಾನು ಎಷ್ಟು ದಿನ ಅಂತ ಬರ್ಲಿ? 12ನೇ ತಾರೀಕು ಬಂದಿದ್ದೀವಿ, 1ನೇ ತಾರೀಕು ಬಂದಿವಿ, ನಿಮಗೆ ಕಾರಣ ಇವತ್ತು ಬಂದಿದ್ದೀವಿ. ಅಟ್ಲೀಸ್ಟ್ ಒಬ್ಬ ಕಮಿಷನರ್ ಅವನಿಗೆ ಯೋಗ್ಯತೆಗೆ ಬೇಡವಾ ಬಂದು ಮಾತಾಡ್ಬೇಕು ಅಂತಕ್ಕಂಥದ್ದು. ಅವತ್ತು ಮಿನಿಸ್ಟ್ರು ಬಂದರೆ ಕತ್ತು ಹೋಗ್ತಾರ ಮನುಷ್ಯ, ಮಿನಿಸ್ಟ್ರು ಪಕ್ಕದಲ್ಲೇ ನಾನು ಓಟ್ ಹಾಕಿಲ್ವ ಹಂಗಾರೆ? ಬರೀ ಏನು ಅವರೇ ಓಟ್ ಹಾಕಿರೋದು, ಕೋಗಿಲಲ್ಲೇ ಓಟ್ ಅವ್ರಿಗೆ ಏನೇ ವಿತೌಟ್ ಇನ್ಫಾರ್ಮೇಶನ್ ಹೋಗಿ ತಂದು ಮನೆ ಕೊಡ್ತಾರೆ. ನಮಗೆ 10 ತಿಂಗಳಿಂದ ಕಾಯ್ತಾ ಇದೀವಿ. ನಾನು ಬೇಡಿಕೆ ಸರ್, ನಮಗೆ ಇವತ್ತು ರಿಜಿಸ್ಟ್ರೇಷನ್ ಬಿಡಬೇಕು. ಬಿಡ್ಲಿಲ್ಲ ಅಂತ ಅವತ್ತು ಆಶ್ವಾಸನೆ ಕೊಟ್ಟಿರ್ತಕ್ಕಂಥ ಅಧಿಕಾರಿನ ಸಸ್ಪೆಂಡ್ ಮಾಡಬೇಕು. ಅವ್ನು ಯಾವ ಲಂಚ ಇಸ್ಕೊಂಡ ಇವತ್ತು ಸಸ್ಪೆಂಡ್ ಮಾಡಿದ್ರೆ ನಾವು ಸುಮ್ಮನಿರಲ್ಲ. ನಮ್ಗೆ ಬೇಡಿಕೆ ಫಸ್ಟ್ BBMP ಆಫೀಸರ್ ಕಮಿಷನರ್ ಅವ್ನು ಸಸ್ಪೆಂಡ್ ಮಾಡಲಿ. ಭಾರತದಲ್ಲಿ ಆಕ್ರೋಶಗೊಳ್ತಾ ಇರುವಂತಹ ವ್ಯಕ್ತಿಗಳನ್ನ ನೋಡ್ತಾ ಹೋದ್ರೆ ದುಡ್ಡು ಕಟ್ಟಿದ್ದಾರೆ, ದುಡ್ಡು ಕಟ್ಟು 10 ತಿಂಗಳಿಂದ ಇದ್ದಾರೆ, ಆದರೂ ಸಹ ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ವಂತೆ ಗೃಹ ಮಂಡಳಿ. ಯಾವ ಕಾರಣಕ್ಕಾಗಿ ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ? ಅಧಿಕಾರಿಗಳು ಹೇಳುವಂಥದ್ದೇನು, ಅಲ್ಲಿರುವಂತಹ ಫಲಾನುಭವಿಗಳು ಹೇಳುವಂಥದ್ದೇನು? ಜಗದೀಶ್, ಇದು ಕಳೆದ 2 ತಿಂಗಳಿಂದ ಕೂಡ ಫಲಾನುಭವಿಗಳು ಜೊತೆಗೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಧ್ಯಕ್ಷರೇನಿದ್ದಾರೆ ಅವ್ರ ನಡುವೆ ಜಟಾಪಟಿ ನಡೀತಾನೆ ಇದೆ. ಅಂದ್ರೆ ಕಳೆದ ಡಿಸೆಂಬರ್ ಅಲ್ಲೂ ಕೂಡ ಈ ಸುಮಾರು 50ಕ್ಕಿಂತ ಅಧಿಕ ಫಲಾನುಭವಿಗಳು ರಾಜೀವ್ ಗಾಂಧಿ ವಸತಿ ನಿಗಮದ ಕಚೇರಿ ಮುಂದೆ ಬಂದು ಇದೇ ರೀತಿಯಾದ ಒಂದು ಪ್ರತಿಭಟನೆ ಮಾಡಿದ್ರು. ಆಗ್ಲೂ ಕೂಡ ಅವರು ಸಮಾಧಾನ ಮಾಡಿ ಕಳಿಸಿದ್ರು. ಅಂದ್ರೆ ಜನವರಿ 12ನೇ ತಾರೀಕು ಒಳಗಡೆ ನಿಮ್ಗೆಲ್ರಿಗೂ ಕೂಡ ನಮ್ಮ ಮನೆ ಕೊಡ್ತೀವಿ, ರಿಜಿಸ್ಟರ್ ಮಾಡ್ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಹೋಗಿದ್ರು. 12ನೇ ತಾರೀಕು ಮತ್ತೆ ಪುನಃ ಈ ಫಲಾನುಭವಿಗಳು ಮತ್ತೆ ಬಂದಿದ್ರು. ಮತ್ತೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಒಂದು ರೀತಿಯಾದ ಸಬೂಬನ್ನ ಹೇಳಿ ಮತ್ತೆ ವಾಪಸ್ ಕಳಿಸಿದ್ರು. ಹಾಗಾಗಿ ಅಂದ್ರೆ ಜನವರಿ 31ನೇ ತಾರೀಕು ಒಳಗಡೆ ನಿಮಗೆ ಎಲ್ಲಾ ಸಂಪೂರ್ಣವಾಗಿ ಮನೆಗಳನ್ನ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ರು. ಯಾವತ್ತು ಜನವರಿ 31ನೇ ತಾರೀಕು ಮನೆಗಳ ಹಸ್ತಾಂತರ ಆಗಲಿಲ್ಲ. ಇವತ್ತು ಅವರ ಆಕ್ರೋಶದ ಕಟ್ಟೆ ಒಡೆದಿದೆ. ಹಾಗಾಗಿ ಇವತ್ತು ಏಕಾಏಕಿ ಅವರು ಬಂದ್ರು, ರಾಜೀವ್ ಗಾಂಧಿ ವಸತಿ ನಿಗಮದ ಕಚೇರಿ ಮುಂದೆ ಕುಳಿತು, ಜೊತೆಗೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಧ್ಯಕ್ಷರ ಕಚೇರಿಗೆ ನುಗ್ಗುವಂತ ಒಂದು ಪ್ರಯತ್ನ ಮಾಡಿದ್ರು. ಆದ್ರೆ ಕಂಪ್ಲೀಟ್ ಆಗಿ ಅವ್ರು ಯಾರು ರೆಡಿ ಇಲ್ಲ. ನಾವು ದುಡ್ಡು ಕೊಟ್ಟಿದ್ದೇವೆ, ನಾವು ಎಲ್ಲಾ ದಾಖಲಾತಿಗಳನ್ನು ಕೂಡ ನಮ್ಮ ಹತ್ರ ಇದಾವೆ, ಸೊ ಆದ್ರೂ ಕೂಡ ನೀವು ಮನೆಗಳನ್ನ ಕೊಡ್ತಲ್ಲ. ಅಂದ್ರೆ ಫ್ಲಾಟ್ ಕೂಡ ಅಲ್ಲಿ ರೆಡಿ ಆಗಿದೆ. ಅಂದ್ರೆ ಆನೇಕಲ್, ಮಹದೇವಪುರ ಕ್ಷೇತ್ರ ಇಲ್ಲೆಲ್ಲ ಕೂಡ ಫ್ಲಾಟ್ ರೆಡಿ ಆದ್ರೂ ಕೂಡ ಯಾರು ನೀವು ಮನೆ ಹಾಕಿ ಕೊಡ್ತಿಲ್ಲ ಅನ್ನೋ ಪ್ರಶ್ನೆ ಇಟ್ಟು ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಜಗದೀಶ್, ಥ್ಯಾಂಕ್ ಯು ಭರತ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.